ಇದೇ 9/1/2026 ಚೆನ್ನಮ್ಮನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಬೆಳಗ್ಗೆ 7 ಗಂಟೆಗೆ ಜಂಬಿಗೆಯಿಂದ ವೀರಜ್ಯೋತಿ ಆಗಮಿಸುತ್ತದೆ. ಅದು 9 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ತಲುಪುತ್ತದೆ. ಆ ಜ್ಯೋತಿ ಜೊತೆ 1,000 ಜನ ಬರ್ತಾರೆ ಅಲ್ಲಿ ಜಂಬಿಗೆದಿಂದ. ಇಲ್ಲಿದ್ದಿಂದ 3,000 ಸುಮಂಗಲಿಯರು ಕುಂಭ ಹೊತ್ಕೊಂಡು ಚೆನ್ನಮ್ಮನ ಮೂರ್ತಿವರೆಗೆ ಕುಂಭಮೇಳ ಆಕತಿ. ಆ ಕುಂಭಮೇಳನ ಉದ್ಘಾಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆಯರು ಉದ್ಘಾಟನೆ ಮಾಡ್ತಾರೆ. ಮುಂದೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಸಂಸದರು ಆದಿಯಾಗಿ ಜನಪ್ರತಿನಿಧಿಗಳು ಎಲ್ಲ ಸೇರಿ ಮೂರ್ತಿ ಉದ್ಘಾಟನೆ ಮಾಡ್ತೀವಿ. ಅದರ ಜೊತೆಯೇ ಬಸ್ ನಿಲ್ದಾಣಕ್ಕೆ ವೀರರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣವೂ ಆಕತಿ. ಆಮೇಲೆ ಬಹುದಿನದಿಂದ ನೆನೆಗುದ್ದಿಗೆ ಬಿದ್ದಿದ್ದ ವೀರರಾಣಿ ಚೆನ್ನಮ್ಮ ನಾಟ್ಯ ಮಂದಿರದ ಅಡಿಗಲ್ಲು ಭೂಮಿ ಪೂಜಾ ಸಮಾರಂಭವು ಅದರ ಜೊತೆನೇ ಆಕತಿ. ಅಲ್ಲಿ ಮುಗಿಸ್ಬಿಟ್ಟು ನಾವು ಮುಂದೆ ದರ್ಬಾರ್ ಸ್ಕೂಲ್ ಗ್ರೌಂಡ್ನಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈಗ ನಿಮ್ಮ ಸಮಾಜದಿಂದ ಕೆಲವರು ವಿರೋಧ ವ್ಯಕ್ತ ಮಾಡಿದ್ರು, ಸಿದ್ದರಾಮಯ್ಯ ಉದ್ಘಾಟನೆ ಮಾಡಬಾರ್ದು, ಇಲ್ಲ ಸಣ್ಣ ಅದು ಒಪ್ಕೊಂಡು ಈಗ ನಮ್ಮ ಸಮಾಜದ ಮುಖಂಡರು, ನಮ್ಮ ಪೂಜ್ಯ ಸ್ವಾಮೀಜಿಗಳು ಎಲ್ಲ ಕೂಡಿ ಒಂದು ಮಾತುಕತೆ ಮಾಡ್ಲಕತ್ತಾರೆ. ಅದು ಇಂದಿಲ್ಲ ನಾಳೆ, ಇವತ್ತೇ ಬೇಡ ನಾಳೆ ಎಲ್ಲ ಬಗೆಹರಿಸಿ ಎಲ್ಲ ಜೊತೆಯಾಗಿ ಹೋಗ್ತೀವಿ. ಇದ್ರಾಗ ಯಾವುದೂ ಪಕ್ಷ ಇಲ್ಲ, ಯಾವುದೂ ಧರ್ಮ ಇಲ್ಲ. ಆ ರಾಷ್ಟ್ರ ಮಾತೆಗೆ ಅತ್ಯುನ್ನತ ಗೌರವ ಕೊಡಬೇಕು. ನಮ್ಮ ಧರ್ಮನೂ ಹೌದು, ನಮ್ಮ ಕರ್ಮನೂ ಹೌದು. ನಾವು ಎಲ್ಲರೂ ಕೂಡಿ ಮಾಡ್ತೀವಿ. ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ಬೇಕು. ಅದು ಕೊಟ್ಟಾರೆ ಅವ್ರು ಮನವೊಲಿಸು ಕೆಲಸ ಮಾಡ್ಲಕತ್ತಿದ್ದು ಪೂಜ್ಯ ಸ್ವಾಮಿಗಳಿಗೆ ನಮ್ಮ ಸಮಾಜದ ಹಿರಿಯರು ಮಾಡ್ಯಾರ. ಅದು 70-90% ಆಗೈತಿ. ಅದು 2 ದಿನದ ಬಗೆಹರ್ತೈತಿ. ನಾವೆಲ್ಲರೂ ಸೇರೇ ಮಾಡ್ತೀವಿ. ಯಾರ್ದು ವಿರೋಧ ಇರೋಂಗಿಲ್ಲ, ಯಾವುದು ಪ್ರತಿಭಟನೆ ಇರೋಂಗಿಲ್ಲ, ಯಾವುದೂ ಇರೋಂಗಿಲ್ಲ. ಹಾಂ, 5 ರಾಜಕಾರಣ ಅಲ್ಲ ಇದು. ನಾವು ಈಗ ಇದನ್ನು ಮಾಡೋದು, ಅದಕ್ಕೆ ನಾವು ಬೇರೆ ಕರೆದು ಅದನ್ನು ಮಾತಾಡ್ತೀವಿ. ಇದು ಬೇಡ, ಇದು ಮೂರ್ತಿ ಉದ್ಘಾಟನೆ, ಅದಕ್ಕೆ ಗೌರವ ಸಲ್ಲಿಸಿದಂಥದ್ದಕ್ಕೆ, ಅದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ. ಹಾಂ, ಸ್ವಾಗತ ಅವರಿಂದ ಉದ್ಘಾಟನೆ ಮಾಡ್ತೀವಿ. ಓಕೆ, ಯಾವುದೂ ಭೇದ ಭಾವ ಇಲ್ಲ, ಎಲ್ಲರೂ ಕೂಡಿ ನಾವು ಮಾಡಕತ್ತೀವಿ. ಏನು ಭೇದ ಭಾವ ಇದ್ದರೂ ನಿನ್ನೆ ಕೂಡಲ ಸಂಗಮ ಜಗದ್ಗುರುಗಳು ಇದೇ ಜಾಗದಲ್ಲಿ ಕೂಡಿ ಎಲ್ಲರಿಗೆ ಕರೆದು ಹೇಳ್ಯಾರ. ಮತ್ತು ಆಗಿಂದಾಗ ಬಸವನಗೌಡ್ರಿಗೆ ಫೋನ್ ಹಚ್ಚಿ ಹೇಳ್ಯಾರ. ಅವ್ರದ್ದು ಈಗ ಮೀಡಿಯಾದ ಪೇಪರ್ದಲ್ಲಿ ನಿಮ್ಮ ಲೆಟರ್ ಪ್ಯಾಡ್ ಹಚ್ಚಿ ಅವ್ರು ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಸಮಾಜದವ್ರು ತೊಗೊಂಡು ಎಲ್ಲರೂ ಇದನ್ನು ಒಂದು ವಿಜೃಂಭಣೆಯಿಂದ ಮಾಡೋಣ ಅಂಥೇಳಿ ಬಸವನಗೌಡರು ಸ್ಟೇಟ್ಮೆಂಟ್ ಕೊಟ್ಟಾರ. ನಮ್ಮ ಗುರುಗಳು ಎಲ್ಲರಿಗೂ ತಿಳುವಳಿಕೆ ಹೇಳಾಕತ್ತಾರೆ. ಮತ್ತು ಇದು ಎಲ್ಲ ನಮ್ಮ ಶಾಸಕರು, ಸಚಿವರು, ನಾವು ಇದು ಕಿತ್ತೂರು ಚೆನ್ನಮ್ಮ ಮೂರ್ತಿಗೆ ಅದು ನಮಗೆ ಎಲ್ಲಿ ಜಾಗ ಸಿಕ್ಕಿದ್ದಿಲ್ಲ. ನಮಗೆ ಎಂ ಬಿ ಪಾಳ್ ಸಾಹೇಬರು ಹೇಳಿ ಅದೊಂದು ಜಾಗ ಕೊಡಿಸಿದ್ರು. ಅದನ್ನು ಭೂಮಿ ಪೂಜಾನೂ ಸಿದ್ದರಾಮಯ್ಯನವರೇ ಬಂದ್ ಮಾಡಿದರು. ಅಲ್ಲಿಂದ ಈಗ ಉದ್ಘಾಟನೆಗೂ ನಾವು ಅವ್ರನ್ನೇ ಕರಿಬೇಕಂತ ಮಾಡಿದ್ದೆವು. ನಮಗೆ ಟೈಮ್ ಸಿಕ್ಕಿದ್ದಿಲ್ಲ. ಮೊನ್ನೆ ಬೆಳಗಾವಿ ಅಧಿವೇಶನ ನಡೆದಾಗ ಎಂ ಬಿ ಪಾಳ್ ಸಾಹೇಬರು ನೀವು ಬರ್ರಿ ನಾವು ಭೇಟಿ ಮಾಡಿಸ್ತೀನಿ ಅಂದರು. ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲರಿಗೂ ಭೇಟಿ ಮಾಡಿಸಿ ಟೈಮ್ ತೊಗೊಂಡ್ರು. ಏನು ನಮ್ಮದು ಏನಾಗ್ತದ್ರಿ, ಇದು ದೊಡ್ಡ ಸಮಾಜ ಇರೋದ್ರಿಂದ ಎಲ್ಲರೂ ನಾನಿ ಅನ್ನೋರೇ ಅದು ಇರೋದ್ರಿಂದ ನಾವು ಎಲ್ಲರನ್ನ ಸಂಭಾಳಿಸ್ಕೊಂಡು ಹೊಂಟೇವು. ಮತ್ತು ಇದ್ರಾಗ ದೊಡ್ಡ ಇದು ವಹಿಸಿ ನಮ್ಮ ಜಗದ್ಗುರುಗಳು ಎಲ್ಲರನ್ನ ಸಂಭಾಳ್ಸಕತ್ತಾರೆ. ಮತ್ತು ಬಸವನಗೌಡರು ಇದಕ್ಕೆ ಸ್ಟೇಟ್ಮೆಂಟ್ ಇವತ್ತಿನ ಪೇಪರ್ನಾಗ ಬರ್ತದೆ. ಈಗ ಅಣ್ಣವ್ರಿಗೆ ನಿನ್ನೆ ಅವರು ಮಾತಾಡ್ಯಾರ, ಮಾಡಿ ಲೆಟ್ರ್ ಇದು ಮಾಡಿ ನಿಮಗೆಲ್ಲ ಇವತ್ತು ಮುಟ್ಬೋದು. ರಾತ್ರಿ ತನ ಆಯ್ತು ನಿನ್ನೆ. ನಮ್ಮದು ಒಂದು 15,000 ಜನ ಸೇರ್ತದೆ, 20,000 ಜನ. ಮತ್ತು ಕಿತ್ತೂರು ಚೆನ್ನಮ್ಮ ನಾಟಕ ಥಿಯೇಟ್ರ್ ಯಾರು ಮನಸ್ಸಿನಾಗೂ ಇದ್ದಿದ್ದಿಲ್ಲ. ನಾವು ಅದನ್ನೂ ಎಂ ಬಿ ಪಾಳ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆವು, ಅದನ್ನೂ ಇದರಲ್ಲಿ ಸೇರಿಸ್ಕೊಂಡಾರ. ಮತ್ತೇನಂದ್ರು, ನೀವು ಬಸ್ ಸ್ಟ್ಯಾಂಡ್ನಾಗ ಮೂರ್ತಿ ಕುಂದರ್ಸಿ ಬಸ್ ಸ್ಟ್ಯಾಂಡ್ಗೆ ಬೇರೆ ಹೆಸರು ಹೆಂಗೆ ಇಡೋದು, ಅದಕ್ಕೂ ಕಿತ್ತೂರು ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೆಸರು ಇಡು ಮತ್ತೇಳಿ ಎಂ ಬಿ ಪಾಳ್ರೇ ಅದನ್ನು ತಲೆಯಾಗಿ ತೊಗೊಂಡು ಅವರೇ ಲೆಟ್ರ್ ಕೊಟ್ಟು ಹೊರಗಡೆ ಮಾಡಿಸಿದಾರೆ. ಅವರು ರಾಜುಗೌಡ ಪಾಟೀಲ್, ಕುದುರೆ ಸಾಲ ಹುಡುಗಿ.